ಅಸೂಯೆ, ಈರ್ಷೆ, ಮಾತ್ಸರ್ಯ ಇವುಗಳೆಲ್ಲ ಬರುವುದಕ್ಕೆ ಮತ್ತೆ ಮೂಲ ಸ್ನೇಹವೇ. ಕಾರುಣ್ಯ ಬಂತು. ನಿನ್ನವರಿಗೆ ಏನಾದರೂ ತೊಂದರೆ ಆದಾಗ ನಿನಗೆ ಕಾರುಣ್ಯ ಬರುತ್ತೆ. ಇನ್ನೊಬ್ಬರಿಗೆ ಜಗತ್ತಿನೊಳಗೆ ಯಾರ್ಯಾರಿಗೋ ಏನೇನೋ ಆಗಿರ್ತದೆ, ಯಾರಿಗೆ ಯಾರು ಕರುಣೆ ಮಾಡುವವರಿಲ್ಲ. ಯಾಕೆ ಮಾಡುವುದಿಲ್ಲ? ಸ್ನೇಹವಿಲ್ಲ. ಸ್ನೇಹವಿದ್ದ ವಸ್ತುವಿನ ಮೇಲೆ ಕಾರುಣ್ಯ. ಸ್ನೇಹವಿದ್ದ ವಸ್ತುವನ್ನು ಬೇಡ್ತಿ ಬಯಸ್ತಿ ರಾಗ ಇರುತ್ತದೆ. ಹಾಗಾಗಿ ಅಶ್ರೇಯಸ್ಕೌ ಉಭವೇತೌ ಪೂರ್ವಸ್ತತ್ರ ಗುರುಸ್ಮೃತಃ ಅಕೋಟರಗ್ನಿರ್ ಯಥಾ ಅಶೇಷಂ ಸಮೂಲಂ ಪಾದಪಂಹರೇ. ಭಾರಿ ವಿಚಿತ್ರವಾದಂತಹದ್ದು. ಇದರಲ್ಲಿ ಒಂದು ಎಚ್ಚರ ಇಟ್ಕೋ. ಈ ಸ್ನೇಹವನ್ನ ನೀನು ಅಷ್ಟು ನಿನ್ನ ಒಳ್ಳೆ ಹಿತವಾದ ಮಿತ್ರ ಅಂತ ತಿಳ್ಕೊಂಡು ಅದನ್ನು ಪೋಷಣೆ ಮಾಡ್ತಾ ಬಂದಿದ್ದೀವಿ ನಾವು. ಯಾರು ನಮ್ಮ ಸ್ನೇಹದ ಬಗ್ಗೆ, ನಮ್ಮ ಅಭಿಮಾನದ ಬಗ್ಗೆ ನಾವು ಎಂದೆಂದಿಗೂ ದ್ವೇಷ ಮಾಡಿಲ್ಲ. ಬೇಡ ಇದನ್ನು ಕಿತ್ತಾಕೋಣ ಅಭಿಮಾನ ಅಂತಂದಿಲ್ಲ. ಅದನ್ನು ಪೋಷಣೆ ಮಾಡ್ತೇವೆ. ಅದು ಹೇಗೆ ಅಂದರೆ ಗಿಡದ ಹೊದರಿನಲ್ಲಿ ದೊಡ್ಡ ಮರ, ಆ ದೊಡ್ಡ ಮರದ ಮಧ್ಯದಲ್ಲಿ ಹೊದರಿದೆ ಕೋಟರ. ಆ ಕೋಟರದಲ್ಲಿ ಒಳಗೆ ತೆಗ್ಗಿದೆ, ಅದರೊಳಗೆ ಕೆಂಡವನ್ನು ಹಾಕಿದರೆ ಅದರೊಳಗೆ ಹುಟ್ಟಿದ ಕೆಂಡ ಏನಾಗತ್ತೆ? ಇಡೀ ಗಿಡವನ್ನು ಸುಡುತ್ತದೆ. ಹಾಗೆ ನಮ್ಮಲ್ಲೇ ಹುಟ್ಟಿದ ಈ ಸ್ನೇಹ ನಮ್ಮನ್ನ ಸಜೀವವಾಗಿ ಸುಟ್ಟಾಕತ್ತೆ. ಕೋಟರಾಗ್ನಿ ಯಥಾದೆ ವೃಕ್ಷಂ. ಹೊಟ್ಟೆಯೊಳಗೆ ಹುಟ್ಟಿದ ಬೆಂಕಿ ಇಡೀ ವೃಕ್ಷವನ್ನು ಸುಟ್ಟಾಕುವಂತೆ ನಮ್ಮಲ್ಲೇ ಹುಟ್ಟಿದ ಈ ಸ್ನೇಹ ನಮ್ಮನ್ನ ನಾಶ ಮಾಡದೆ ಬಿಡುವುದಿಲ್ಲ. ಧರ್ಮಾರ್ಥಿನಂ ತಥಲ್ಪೋಪಿ ರಾಗದೋಷವು ವಿನಾಶಯೇ. ರಾಗ ದ್ವೇಷ ಇದು ಅತಿ ಅಲ್ಪ ಪ್ರಮಾಣದಲ್ಲಿದ್ರೂ ಧರ್ಮವನ್ನು ಅಪೇಕ್ಷಿಸುವ, ಧರ್ಮವನ್ನು ಮಾಡುವ, ಸನ್ಮಾರ್ಗದಲ್ಲಿ ನಡೆಯುವ ಮನುಷ್ಯನಿಗೆ ದೃಷ್ಟಿಯನ್ನು ಕುರುಡು ಮಾಡುತ್ತದೆ. ಆ ಮನುಷ್ಯ ಅಂಧನಾಗ್ತಾನೆ. ಯಾಕೆ? ರಾಗದ್ವೇಷಗಳು ಇಲ್ಲದ ವಸ್ತುವನ್ನು ತೋರಿಸುತ್ತದೆ, ಇದ್ದದ್ದನ್ನು ಮುಚ್ಚಿ ಹಾಕತ್ತೆ. ರಾಗದ್ವೇಷಗಳ ಸ್ವಭಾವವೇ ಅಷ್ಟು. ಎಂದೆಂದಿಗೂ ರಾಗ ಇದ್ದದ್ದು, ಯಾವ ವಸ್ತುವಿನ ಬಗ್ಗೆ ನಮಗೆ ರಾಗವಿದೆಯೋ ಅದರಲ್ಲಿರುವ ದೋಷಗಳನ್ನು ಮುಚ್ಚಿ ಹಾಕ್ತದೆ. ಯಾವ ವಸ್ತುವಿನ ಬಗ್ಗೆ ದ್ವೇಷವಿದೆಯೋ ಆ ದ್ವೇಷ ಆ ವಸ್ತುವಿನಲ್ಲಿರುವ ಗುಣವನ್ನು ಮುಚ್ಚಿ ಹಾಕುತ್ತೆ. ನಾನು ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡ್ತೇನೆ ಅಂತ ಆದರೆ ಆ ಯಾರನ್ನ ದ್ವೇಷಿಸ್ತೇನೋ ಅವನಲ್ಲಿ ಎಷ್ಟೇ ಗುಣವಂತಿಕೆ ಇರಲಿ, ಅವನೆಷ್ಟೇ ಸಾಧುವಾಗಿರಲಿ, ಸಜ್ಜನನಾಗಿರಲಿ, ಒಳ್ಳೆ ತಿಳುವಳಿಕೆ, ಉದಾರ, ಪರೋಪಕಾರಿ, ಕರುಣಾವಂತ ಎಲ್ಲ ಆಗಿರಲಿ, ಆದರೆ ನನ್ನ ದ್ವೇಷವಿದೆ. ಹಾಗಾಗಿ ಅವನಲ್ಲಿರುವ ಯಾವ ಗುಣಗಳನ್ನು ನಾನು ಮೆಚ್ಚುವುದಿಲ್ಲ, ಯಾವ ಗುಣಗಳು ನಾನು ಕಾಣುವುದೂ ಇಲ್ಲ. ಆ ಗುಣಗಳನ್ನು ಅಲ್ಲಗಳಿತೀನಿ, ಅಪಲಾಪ ಮಾಡ್ತೇನೆ. ಯಾಕೆ? ನನಗೆ ದ್ವೇಷವಿದೆ, ಮುಗಿದೋಯ್ತು. ದ್ವೇಷ ಒಂದೇ ಒಂದು ಅವನಲ್ಲಿರುವ ಎಲ್ಲ ಗುಣಗಳನ್ನು ಇಲ್ಲ ಅಂತ ಮಾಡಿಬಿಡುತ್ತದೆ. ರಾಗ ಇಲ್ಲದಿರುವ ಗುಣಗಳನ್ನೆಲ್ಲ ಅದರಲ್ಲಿ ತೋರಿಸ್ತದೆ. ಭಾರಿ ವಿಚಿತ್ರ. ಏನೇನೂ ಗುಣಗಳಿಲ್ಲ, ಅತ್ಯಂತ ನಿರ್ಗುಣವಾದ, ಅತ್ಯಂತ ಹೆತ್ತವರಿಗೆ ಹೆಗ್ಗಣ ಮುದ್ದು, ವಸ್ತುತಃ ಹೆಗ್ಗಣ, ಆದರೂ ಅದನ್ನು ಪ್ರೀತಿಸ್ತಾರೆ. ಯಾಕೆ? ರಾಗವಿದೆ. ರಾಗವಿದ್ದದ್ದರಿಂದ ಪ್ರೀತಿ ಬಂತು, ದ್ವೇಷವಿದ್ದದ್ದರಿಂದಾಗಿ ಗುಣ ಮುಚ್ಚಿ ಹೋಯಿತು. ಆದ್ದರಿಂದ ಗುಣ ಅಗುಣ, ಗುಣ ವಿಗುಣಗಳು, ಗುಣ ದೋಷಗಳು ಕಾಣುವುದು ಕಾಣದಿರುವುದು ರಾಗದ್ವೇಷಗಳಿಂದ ಅಂತಾದರೆ ಬಹಳ ದೊಡ್ಡ ಗಂಡಾಂತರ. ಮನುಷ್ಯ ಅವನ ದೃಷ್ಟಿ ಕ್ಲೌಡೆಡ್, ಅವನ ಎಂದೆಂದಿಗೂ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನೋಡಲಾರ. ಯಾವಾಗಲೂ ಅವನಿಗೆ ದೋಷಭರಿತವಾಗಿ ದೋಷಪೂರಿತ ದೃಷ್ಟಿಯಿಂದಲೇ ಅವನು ಕಾಣಬೇಕು. ಹಾಗಾಗಿ ಅವನಿಗೆ ಸರಿಯಾದ ನಿಶ್ಚಯ, ನಿರ್ಧಾರ, ನಿಲುವು, ಕನ್ವಿಕ್ಷನ್ ಬರುವುದು ಸಾಧ್ಯವಿಲ್ಲ. ತಪ್ಪಾಗಿ ಎಣಿಸ್ತಾನೆ, ತಪ್ಪಾಗಿ ತಿಳಿತಾನೆ, ಹಾಗಾಗಿ ಹಾಳಾಗ್ತಾನೆ. ಆದ್ದರಿಂದ ಧರ್ಮಾರ್ಥಿನಂ ತಥಾ ಅಲ್ಪೋಪಿ ರಾಗದೋಷೋ ವಿನಾಶಯೇ ವಿಪ್ರಯೋಗೇತು ನತ್ಯಾಗಿ ದೋಷದರ್ಶಿ ಸಮಾಗಮೇ. ದೋಷದರ್ಶಿಯಾದವನು ಯಾವ ವಸ್ತುವಿನಲ್ಲಿರುವ ದೋಷವನ್ನು ಕಾಣುತ್ತಾನೆ ಆ ವಸ್ತುವನ್ನು ತ್ಯಾಗ ಮಾಡುವುದು ಸುಲಭವಾಗುತ್ತೆ. ಹಾಗಾಗಿ ಪತಂಜಲಿ ತನ್ನ ಸೂತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾನೆ. ವೈರಾಗ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಏನ್ ಮಾಡಬೇಕು ಅಂದ್ರೆ, ಯಾವ ವಸ್ತುವಿನಿಂದ ನೀನು ದೂರವಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀಯೋ ಆ ವಸ್ತುವಿನಲ್ಲಿರುವ ದೋಷಗಳನ್ನು ಎಣಿಸ್ತಾ ಹೋಗು. ನಿತ್ಯದಲ್ಲಿ ನಿಧಾನಕ್ಕಾಗುವುದು, ಅದು ಒಂದು ದಿನಕ್ಕಾಗುವುದಿಲ್ಲ, ಆದ್ರೆ ಆಗತ್ತೆ. ಇವತ್ತೆಲ್ಲ ನಾಳೆ ಆಗತ್ತೆ. ನಿಧಾನಕ್ಕಾಗಿ ಒಂದೊಂದೇ ದೋಷಗಳನ್ನೇ ಎಣಿಸ್ತಾ ಹೋದಂತೆ ನಿನ್ನ ಮನಸ್ಸಿಗೆ ಇಷ್ಟು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕೊನೆಗೆ ಇದು ದುಷ್ಟವಾದ ಪದಾರ್ಥ, ಕೆಟ್ಟದ್ದು, ಇದರಿಂದ ನನಗೆ ಅಪಾಯವಿದೆ, ತೊಂದರೆ ಇದೆ, ಆದ್ದರಿಂದ ನಾನು ಇದರ ಸಂಪರ್ಕದಲ್ಲಿ ಇರಬಾರದು, ನಾನು ಅದನ್ನು ನನ್ನ ಸಂಪರ್ಕದಲ್ಲಿ ಇಟ್ಕೋಬಾರದು, ದೂರ ಇಡಬೇಕು ಅಂತ ಹೇಳಿ ಅದನ್ನು ದೂರ ಮಾಡ್ತೀನಿ. ಇದು ಸ್ಪಷ್ಟ. ಒಬ್ಬನಿಗೆ ರೋಗಗ್ರಸ್ತನಾದಂತಹ ಪುರುಷನಿಗೆ ಇದು ಅಪಥ್ಯ, ಇದು ನಿನಗೆ ಬಹಳ ತೊಂದರೆ ಆಗತ್ತೆ ಅಂತ ಹೇಳಿ ಅವನಿಗೆ ತಿಳಿಸಿಕೊಟ್ಟಾಗ, ಕನ್ವಿನ್ಸ್ ಆದಾಗ ಆ ವಸ್ತುವನ್ನು ಅವನು ದೂರ ಇಡುತ್ತಾನೆ. ಯಾಕೆ? ಅದು ನನಗೆ ತೊಂದರೆ ಮಾಡುತ್ತದೆ ಅಂತ ಅನ್ನೋದು ಗೊತ್ತಾಗಿದೆ ಅವನಿಗೆ. ಹಾಗಾಗಿ ಯಾವ ವಸ್ತು ನಮಗೆ ದೂರ ಇಡಬೇಕಾಗಿದೆಯೋ ಆ ವಸ್ತುವಿನ ದೋಷಗಳನ್ನು ತಿಳಿಬೇಕು. ಅಂದಾಗ ಅದು ದೂರವಾಗುವುದು ಸಾಧ್ಯ. ಇಲ್ಲದೇ ಇದ್ರೆ ಯಾವ ಕಾರಣದಿಂದಲೂ ದೂರ ಮಾಡುವುದು ಸಾಧ್ಯವಿಲ್ಲ. ವಸ್ತುತಃ ಇದು
ಆದಿತಃ ಮೂಲ ಕಾರಣವೇನು ಅಂದ್ರೆ ಅದರಲ್ಲಿಯೂ ದೋಷವನ್ನು ಕಾಣಬೇಕು. ದೋಷವನ್ನು ಕಂಡಾಗ ದೂರವಾಯಿತು, ಗುಣವನ್ನು ಕಂಡಾಗ ಹತ್ತಿರವಾಯಿತು. ಆದ್ದರಿಂದ ವಿರಾಗಂ ಭಜತೆ ಜಂತು ನಿಲವೈರೋ ನಿಷ್ಪರಿಗ್ರಹ. ವೈರಾಗ್ಯವನ್ನು ಹೊಂದುತ್ತಾನೆ. ಯಾವ ಮನುಷ್ಯನಿಗೆ ವೈರವಿಲ್ಲ, ಯಾವ ಮನುಷ್ಯನಿಗೆ ನನ್ನದು ಅಂತ ಇಲ್ಲ, ನನ್ನದು ಅಂತಲ್ಲ ನನ್ನದಲ್ಲ ಅಂತಲ್ಲ, ಇಂಥ ವ್ಯಕ್ತಿ ಯಾರೋ ಅವನಿಗೆ ವೈರಾಗ್ಯ ಅತ್ಯಂತ ಸುಲಭ. ಯಾಕೆಂದ್ರೆ ಅವನಿಗೆ ಯಾವುದೂ ತನ್ನದು ಅಂತಿಲ್ಲಲ್ಲ. ಆದ್ದರಿಂದಾಗಿ ಅವನಿಗೆ ಯಾವುದರ ಮೇಲೆ ಅಭಿಮಾನವಿಲ್ಲದೆ ಇದ್ದದ್ದಕ್ಕಾಗಿ ಅವನಿಗೆ ನಿಷ್ಪರಿಗ್ರಹನಾಗಿದ್ದಾನೆ. ಯಾವುದನ್ನೂ ತಾನು ಕಟ್ಟಿಕೊಂಡಿಲ್ಲ. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಐಶ್ವರ್ಯ, ತನ್ನ ಸಂಪತ್ತು ಎಂಬುದಾಗಿ ಕಟ್ಟಿಕೊಂಡವನಿಗೆ ಸ್ವಲ್ಪ ರಾಗದ್ವೇಷ. ಅದು ಜಾಸ್ತಿ ಆದಾಗ ಜಾಸ್ತಿ ರಾಗದ್ವೇಷ, ಅದು ಕಮ್ಮಿ ಆದಾಗ ಕಮ್ಮಿ. ಹಾಗಾಗಿ ಯಾವ ಚಿಂತೆ ಇಲ್ಲದೆ ಮನುಷ್ಯ ಇರಬಹುದು. ತಸ್ಮಾತ್ ಸ್ನೇಹಂ ಸ್ವಪಕ್ಷೇಭ್ಯೋ ಮಿತ್ರೇಭ್ಯೋ ಧನ ಸಂಚಯಾತ್ ಸ್ವಶರೀರ ಸಮುತ್ಥಂಚ ಧ್ಯಾನೇನ ವಿನಿವರ್ತಯೇ. ತನ್ನವರು, ತನ್ನ ಮಿತ್ರರು, ಹಣದ ಸಂಗ್ರಹ ಇವುಗಳಿಂದ ತಾನು ಸ್ನೇಹವನ್ನು ಮಾಡದೆ ದೂರವಾಗಿದ್ರೆ ಆಗ ಮನುಷ್ಯನಿಗೆ ವೈರಾಗ್ಯ ಬರ್ತದೆ. ಜ್ಞಾನಾನ್ವಿತೇಷು ಯುಕ್ತೇಷು ಶಾಸ್ತ್ರಜ್ಞೇಷು ಕೃತಾತ್ಮಸು ನತೇಷು ಸಜ್ಜತೆ ಸ್ನೇಹ ಪದ್ಮಪತ್ರಮೋದಕಂ. ಯಾವನಿಗೆ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ, ಜ್ಞಾನ ಯಾವನಿಗೆ ಬೆಳೀತಾ ಹೋಗ್ತದೆ, ಜ್ಞಾನ ಬೆಳೀತಾ ಹೋದಂತೆ ಆ ಮನುಷ್ಯನಿಗೆ ಆಸಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಆಸಕ್ತಿ ಎನ್ನುವುದು ಕಮ್ಮಿ ಆಯಿತು ಅಂತಂದ್ರೆ ಅವನು ಪದ್ಮಪತ್ರಮಿಮಂಭಸ, ನೀರಿನಲ್ಲಿ ಇದ್ದರೂ ಕೂಡ ಕಮಲದ ಎಲೆಗಳಿಗೆ ನೀರಿನ ಸಂಪರ್ಕವಾಗುವುದಿಲ್ಲ. ನೀರಿನಲ್ಲಿ ಬಹಳ ದಿನ ಇದೆ ಆದ್ದರಿಂದ ಕೊಳತು ಹೋಗುತ್ತೆ ಅನ್ನುವ ಪ್ರಶ್ನೆ ಇಲ್ಲ. ನೀರಿನಲ್ಲಿ ಬಹಳ ದಿನ ಇದೆ ಆದ್ದರಿಂದ ಕೊಳತು ಹೋಗುತ್ತೆ ಅಂತ ಅನ್ನೋ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಅದು ನೀರಿನ ಸಂಪರ್ಕ ಅದಕ್ಕಾಗುವುದಿಲ್ಲ. ಹಾಗೆ ಸಂಸಾರದ ಮಧ್ಯದಲ್ಲಿ ಸುಮ್ಮನೆ ಹೆಸರಿಗಿರ್ತಾನೆ, ಅವನಿಗೆ ಏನು ಸಂಸಾರವಿಲ್ಲ, ಅವನ ಹೆಂಡತಿ ಮಕ್ಕಳನ್ನೇ ಇಟ್ಕೊಂಡಿಲ್ಲ, ಯಾರ ಮೇಲೆ ಅಭಿಮಾನವೂ ಮಾಡುವುದಿಲ್ಲ. ಹಾಗಾಗಿ ಅವನ ಮಿತ್ರ, ಹಣ, ತನ್ನ ಪಕ್ಷೀಯರು, ತನ್ನವರು ಎನ್ನುವ ಸಂಬಂಧವನ್ನೇ ಇಟ್ಕೊಳ್ಳದೇ ಇದ್ದದ್ದರಿಂದ ಅವನು ಮುಕ್ತನಾಗಿದ್ದಾನೆ. ರಾಗಾಭಿಭೂತ ಪುರುಷ ಕಾಮೇನ ಪರಿಕೃಷ್ಯತೆ ಇಚ್ಛಾ ಸಂಜಾಯತೆ ತತಸ್ತೃಷ್ಣ ವಿವರ್ಧತೆ. ಮೊದಲು ಮನುಷ್ಯನಿಗೆ ಸಣ್ಣದಾದ ವಿಶ್, ಆಮೇಲೆ ಅದು ಬಿರುಸಾದಾಗ ಡಿಸೈರ್, ಅದು ಇನ್ನೂ ಗಟ್ಟಿಯಾಯಿತು ಅಂತಂದ್ರೆ ವಿಲ್, ಅದು ಇನ್ನೂ ಹೆಚ್ಚಾಯಿತು ಅಂದ್ರೆ ವೋಲಿಷನ್ ಅಂತ ಕರೀತಾರೆ. ಹೀಗೆ ಒಂದೊಂದೊಂದೊಂದು ಹಂತಗಳ ಮೇಲೆ ಹೋಗ್ತಾ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ರಾಗ ಮೊದಲನೇದ್ದು, ಕಾಮ ಎರಡನೇದ್ದು, ಇಚ್ಛೆ ಮೂರನೇದ್ದು, ತೃಷ್ಣ ನಾಲ್ಕನೇದ್ದು. ತೃಷ್ಣ ಎನ್ನುವುದು ಅತ್ಯಂತ ಪಾಪಿಷ್ಠವಾದ, ಯಾವುದು ಇಲ್ಲದೆ ಇದ್ರೆ ಯಾವುದನ್ನು ಪಡೆಯದ ಹೊರತು ನಾನು ಬದುಕುವುದೇ ಸಾಧ್ಯವಿಲ್ಲ ಅಂತ ಮನಸ್ಸಿಗೆ ಅನಿಸಿದೆಯೋ ಅದು ತೃಷ್ಣ. ಈ ವಿಧವಾದಂತಹ ತೃಷ್ಣ ಅನೇಕ ವಸ್ತುಗಳ ಬಗ್ಗೆ ನಾವು ಇಟ್ಟುಕೊಂಡು ಇರ್ತೇವೆ. ಹಾಗಾಗಿ ಆ ತೃಷ್ಣ ಸರ್ವ ಪಾಪಿಷ್ಠ ನಿತ್ಯೋದ್ವೇಗಕರಿ ಸತಾಂ ನೃಣಾಂ. ಯಾವಾಗಲೂ ಉದ್ವೇಗ, ಅಭಿನಿವೇಶ ಅಂತ ಒಂದರ್ಥದಲ್ಲಿ ಇದರ ಇನ್ನೊಂದು ಮುಖವನ್ನು ನೋಡಬೇಕಾದರೆ ಅಭಿನಿವೇಶ ಅಂತ. ಏನ ಫಲಪರ್ಯಂತಂ ಮನಸೋ ವಿಕ್ಷೇಪ ಸಹ ಅಭಿನಿವೇಶ. ಫಲಪರ್ಯಂತಂ, ಸಿಗೋವರೆಗೆ, ಫಲ ಸಿಗೋವರೆಗೆ, ಫಲ ದೊರೆಯುವವರೆಗೆ ನಮ್ಮ ಮನಸ್ಸಿಗೆ ಬೇಚೈನ್ ಇದೆ, ರೆಸ್ಟ್ಲೆಸ್ ಆಗಿದೆ. ನಮ್ಮ ಮನಸ್ಸು ರೆಸ್ಟ್ಲೆಸ್ ಆಗಿ ಹೊಯ್ದಾಡ್ತಾ ಇದ್ದರೆ ಅದು ಅಭಿನಿವೇಶ, ಅದು ತೃಷ್ಣ, ಅದು ಬೇಕೇ ಬೇಕು ಅಂತನ್ನುವಂತಹ ಆಗ್ರಹದ ಒಂದು ಇಚ್ಛೆ. ಆಗ್ರಹ ಬೆಳೀತಾ ಹೋದಂತೆ ಈ ಇಚ್ಛೆಯ ಒಂದು ಸ್ಟೇಜಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಅದು ನಮಗಷ್ಟಷ್ಟು ನಮ್ಮನ್ನ ಪೀಡಿಸ್ತದೆ. ತೃಷ್ಣಾ ಹಿ ಸರ್ವ ಪಾಪಿಷ್ಠ ನಿತ್ಯೋದ್ವೇಗಕರೀಣಾಂ ಅಧರ್ಮ ಬಹುಲಾಚೈವ ಘೋರ ಪಾಪಾನುಬಂಧಿನಿ. ಅಧರ್ಮವನ್ನು ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ, ಸಂಕೋಚವಿಲ್ಲ. ಪಾಪವನ್ನು ಮಾಡುವುದಕ್ಕೆ ಪಾಪವನ್ನು ಕಟ್ಟಿಕೊಂಡೇ ಬರುತ್ತೆ. ತೃಷ್ಣ ಪಾಪವನ್ನು ಕಟ್ಟಿಕೊಂಡೇ ಬರುತ್ತೆ, ಅಧರ್ಮವನ್ನು ಮಾಡಿಸಿಯೇ ಮುಂದಾಗತ್ತೆ. ಎಂಥದಿದ್ದರೂ ತನ್ನ ಇಚ್ಛೆ, ನನಗೆ ಹೀಗಾಗಬೇಕು, ಇದಾಗಬೇಕು ಅಂದ್ರೆ ಆಗಲೇಬೇಕು, ಯಾವ ಹೊತ್ತಿಗೂ ಇದಾಗದೇ ಇರುವುದಿಲ್ಲ ಅಂತನ್ನುವಂತಹ ಒಂದು ಏನೊಂದು ಅತೀ ಭಯಾನಕವಾದ ಅತಿ ಘೋರವಾಗಿರುವ ಇಚ್ಛೆ ಇದೆಯೋ ಆ ವಿಧವಾದಂತಹದ್ದು ತೃಷ್ಣ. ಇದು ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ತೃಷ್ಣೆ ನಮ್ಮಲ್ಲಿದ್ದಾಗ ಅದರ ಆಗ್ರಹ ಕಮ್ಮಿ ಮಾಡಿದಾಗ ಅದು ಸಿಗುವುದಿಲ್ಲ, ನಮಗಾಗುವುದಿಲ್ಲ, ಅದು ಅಸಲಭ್ಯ ಅಂತ ನಮಗೆ ತಿಳಿದಾಗ ನಾವು ಯಾವಾಗ ಅದನ್ನು ಕಮ್ಮಿ ಮಾಡ್ತೇವೆ ಆಗ ನಾವು ನಮ್ಮ ಸ್ಯಾನಿಟಿಯನ್ನು ಉಳಿಸಿಕೊಂಡು ನಾವು ಬದುಕ್ತೇವೆ. ಇಲ್ಲದೆ ಇದ್ರೆ ಹುಚ್ಚು ಹಿಡಿದು ಸತ್ತೋಗ್ತೇವೆ. ಯಾಕೆ ಮನುಷ್ಯ ಹುಚ್ಚಾಗಿ ಸಾಯ್ತಾನೆ? ಕಾರಣ ಇಷ್ಟೇ, ಅವನಿಗಿದು ಅಸಾಧ್ಯ ಅಂತನ್ನುವ ಮಾತನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅವನಿಗೆ. ಆ ಮಾತಿಗಾಗಿ ತೃಷ್ಣ ಅಷ್ಟು ಪ್ರಬಲವಾಗಿ ಇದೆ.
ಆ ವಸ್ತುವನ್ನು ಪಡೆಯಲೇಬೇಕು ಅಂತನ್ನುವಂತಹ ಅಪೇಕ್ಷೆ ಇದೆ. ಅದು ಸಿಗಲಿಲ್ಲ. ಹಾಗಾಗಿ ಮನಸ್ಸಿಗೆ ತನ್ನ ಅಪೇಕ್ಷೆ, ಎಕ್ಸ್ಪೆಕ್ಟೇಷನ್ನು ಹಾಗೂ ವಸ್ತುಸ್ಥಿತಿ ಇದೆರಡೂ ಹೊಂದಾಣಿಕೆ ಆಗದೇ ಇದ್ದಾಗ ಮನುಷ್ಯನಿಗೆ ಇನ್ಸ್ಯಾನಿಟಿ ಬರುತ್ತೆ. ಇದು ಇಲ್ಲದೆ ಇದ್ದಾಗ ಇನ್ಸ್ಯಾನಿಟಿ ಇಲ್ಲ. ಹಾಗಾಗಿ ಬಾಹ್ಯ ವಸ್ತುಸ್ಥಿತಿ ಹಾಗೂ ತನ್ನ ಪರಿಸ್ಥಿತಿ, ತನ್ನ ಮನಸ್ಸಿನ ಅಪೇಕ್ಷೆ ಇವೆರಡೂ ಸರಿಯಾಗಿ ಹೊಂದಾಣಿಕೆ ಆಗಬೇಕು. ಆಗುವುದಿಲ್ಲ ಅಂತ ಆದಾಗ ತನ್ನ ಇಚ್ಛೆಯಲ್ಲಿರುವಂತಹ ಏನೊಂದು ಆಗ್ರಹವಿದೆ ಅದನ್ನ ಡಿಮಿನಿಷ್ ಮಾಡಬೇಕು. ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ನೀವು ಹೊರಗಿನ ಸಿಗುವುದಿಲ್ಲ. ನನಗೆ 1 ಕೋಟಿ ರೂಪಾಯಿ ಬೇಕು, ಸಿಗಲಿಲ್ಲ. ಹಾಗಾದ್ರೆ 10 ಲಕ್ಷ ಸಿಕ್ಕರು ಸಾಕು ಅಂತ ನಾನು ಒಪ್ಪಿಕೊಂಡ್ರೆ ನಾನು ಹುಚ್ಚು ಹಿಡಿಯುವ ಪ್ರಸಂಗ ನನಗಿಲ್ಲ. 1 ಕೋಟಿಯೇ ಸಿಗಬೇಕು ಅಂತ ಆಗಿಬಿಟ್ರೆ ಸಿಗದಿರುವಾಗ ಈ ಅಪಾಯ ನಮಗೆ ನಿಶ್ಚಿತ. ಹಾಗಾಗಿ ಬಾಹ್ಯ ಸ್ಥಿತಿಯನ್ನು, ಮಾನಸಿಕ ಅಪೇಕ್ಷೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದರಲ್ಲಿ ಬುದ್ಧಿವಂತಿಕೆ ಇದೆ. ಇಲ್ಲದೆ ಇದ್ರೆ ಬಹಳ ತುಂಬಾ ಕಷ್ಟವಾಗುತ್ತೆ. ಆದ್ದರಿಂದ ಘೋರವಾಗಿರಬಾರದು. ಆ ತೃಷ್ಣ ಘೋರವಾದಷ್ಟು ನಮಗೆ ತೊಂದರೆ ಹೆಚ್ಚು. ಯಾ ದುಸ್ತ್ಯಜ ದುರ್ಮತಿಭಿ ಯಾ ನಜೀರ್ಯತಿ ಜೀರ್ಯತಃ ಯೋಸೌ ಪ್ರಾಣಂತಿಕೋ ರೋಗ ತಾಂ ತೃಷ್ಣಾಂ ತ್ಯಜತಃ ಸುಖಂ. ಯಾ ದುಸ್ತ್ಯಜ ದುರ್ಮತಿಭಿ, ಇದೇ ದುರ್ಮತಿ, ಇದೇ ದುರ್ಮತಿಗಳು. ಯಾವನು ದುರ್ಮತಿ? ಯಾವುದು ಕೆಟ್ಟದ್ದು ಅದನ್ನು ಬೇಡುವಂತಹ ವ್ಯಕ್ತಿ ಇವನು ದುರ್ಮತಿ. ಯಾವುದು ತನಗೆ ಸಿಗುವುದಿಲ್ಲ ಅದನ್ನು ಬೇಡುವಂತಹ ವ್ಯಕ್ತಿ ಅವನು ದುರ್ಮತಿ. ಅಂತಹ ದುರ್ಮತಿ, ದುಷ್ಟಬುದ್ಧಿ ಇದ್ದ ವ್ಯಕ್ತಿ ಅವನು ಆ ತೃಷ್ಣೆಯನ್ನ ಎಂದೆಂದಿಗೂ ಬಿಡಲಾರ. ಯಾಕೆ? ತನಗೆ ತಾನು ಎಂದೆಂದಿಗೂ ಉತ್ತಮವಾದಂತಹ ತತ್ವವನ್ನು ತಿಳಿಸಿಕೊಂಡು, ತಾನು ಸರಿಯಾಗಿ ತತ್ವವನ್ನು ತಿಳಿದು, ಧರ್ಮವನ್ನು ತಿಳಿದು ಸರಿಯಾಗಿ ಅನುಷ್ಠಾನ ಮಾಡುವುದಕ್ಕೆ ಅವನು ಪ್ರಯತ್ನವನ್ನೇ ಮಾಡುವುದಿಲ್ಲ. ಹಾಗಾಗಿ ಅವನಿಗೆ ಎಂದೆಂದಿಗೂ ಕೂಡ ವಿಸ್ಡಮ್ ನೆವರ್ ಪ್ರಿವೇಲ್ಸ್ ಆನ್ ಹಿಮ್. ಹಾಗಾಗಿ ಅವನು, ಆ ಮನುಷ್ಯ ದುರ್ಮತಿಯಾಗಿ ಉಳಿತಾನೆ. ಅವನಿಗೆ ಆ ತೃಷ್ಣೆಯನ್ನು ಬಿಡಲಿಕ್ಕಾಗುವುದಿಲ್ಲ. ಆ ತೃಷ್ಣೆಯನ್ನು ಬಿಡಲಿಕ್ಕಾಗದೆ ಏನಾಗತ್ತೆ ಅಂದ್ರೆ ಯಾ ನಜೀರ್ಯತಿ ಜೀರ್ಯತಃ, ಇವನು ಮುದುಕನಾಗಿ ಸಾಯುವ ಹೊತ್ತು ಬರುತ್ತೆ, ಅವನ ಅಪೇಕ್ಷೆ ಮಾತ್ರ ಮುಗಿಯುವುದಿಲ್ಲ. 20 ವರ್ಷ ಆಯ್ತ್ರಿ ನಾನು ನೋಡ್ತಾ ಇದ್ದೀನಿ, 1 ಕೋಟಿ 2 ಕೋಟಿ ಬರಬೇಕಾಗಿದೆ, ಇನ್ನೂ ಬಂದಿಲ್ಲ. ಎಷ್ಟಾಗಿದೆ ನಿಮ್ಮ ವಯಸ್ಸೀಗ? 88 ವರ್ಷ. ಏನ್ ಪ್ರಯೋಜನ? ಬರದೇ ಇದ್ದದ್ದು 20 ವರ್ಷ ಬಾರದೇ ಇದ್ದಂತಹ ವಸ್ತು ಇನ್ನು ಬರುತ್ತದೆ ಅಂತ ಅಪೇಕ್ಷೆ ಇಟ್ಟುಕೊಂಡು ಅವನು ಒದ್ದಾಡ್ತಾ ಇದ್ದಾನಲ್ಲ. ನಾನು ಹೇಳೋ ತಾತ್ಪರ್ಯವೇನು ಅಂದ್ರೆ, ಮನುಷ್ಯ ಈ ಎಕ್ಸ್ಪೆಕ್ಟ್ ಮಾಡಬಾರದು ಅಂತ ನಾನು ಹೇಳುವುದಿಲ್ಲ, ಅಥವಾ ಪ್ರಯತ್ನ ಮಾಡಬಾರದು ಅಂತ ನಾನು ಅನ್ನೋದಿಲ್ಲ. ಆದರೆ ಅದರಲ್ಲಿರುವಂತಹ ಉಲ್ಬಣತೆಯನ್ನು ಕಡಿಮೆ ಮಾಡಿಕೊಳ್ಳದಿದ್ದರೆ ನಾವು ಒದ್ದಾಡುವುದು ನಮಗೆ ತಪ್ಪಿದ್ದಲ್ಲ. ಆದ್ದರಿಂದ ಯಾ ದುಸ್ತ್ಯಜ ದುರ್ಮತಿಭಿ ಯಾ ನಜೀರ್ಯತಿ ಜೀರ್ಯತಃ ಯೋಸೌ ಪ್ರಾಣಾಂತಿಕೋ ರೋಗ, ಅವನನ್ನ ಕೊಲೆ ಮಾಡಿ ಬಿಡುತ್ತದೆ. ಅವನು ಸತ್ತ ಮೇಲೆ ಆ ಇಚ್ಛೆ ಹೋಯಿತು, ಅಲ್ಲಿವರೆಗೆ ಹೋಗುವುದಿಲ್ಲ. ಕೆಲವರಿಗೆ ಸತ್ತ ಮೇಲೂ ಬೆನ್ನು ಹತ್ತಿತು, ಅಂತೆಯೇ ಅವನು ಪಿಶಾಚಿಯಾಗ್ತಾನೆ. ಯೋಸೌ ಪ್ರಾಣಾಂತಿಕೋ ರೋಗ ತಾಂ ತೃಷ್ಣಾಂ ತ್ಯಜತಃ ಸುಖಂ. ಆ ತೃಷ್ಣೆಯನ್ನು ಬಿಟ್ಟವನಿಗೆ ಸುಖ. ಅದು ಭಯಾನಕವಾದ ಹಾವು, ಕಚ್ಚಿ ಕೊಂದೇ ಹಾಕತ್ತೆ, ಬಿಟ್ಬಿಡದನ. ಅನಾದ್ಯಂತಾತು ಸಾ ತೃಷ್ಣ ಅಂತರ್ದೇಹಗತ ನೃಣಾಂ. ಅದು ಅನಾದಿ ಕಾಲದಿಂದ ಬಂದದ್ದು, ಎಂದೆಂದಿಗೂ ಕೊನೆ ಇಲ್ಲ. ಅದಕ್ಕೆ ಎಂದೆಂದಿಗೂ ಕೊನೆ ಇಲ್ಲ. ಒಂದಕ್ಕೆ ಕೊನೆ, ಇನ್ನೊಂದಕ್ಕಿಲ್ಲ. ಅದಕ್ಕೆ ಕೊನೆ ಬಂದೀತು, ಅದಕ್ಕೆ ಮುಂದಿನಕ್ಕಿಲ್ಲ. ತೃಷ್ಣ ಅಂತನ್ನುವುದು ತನ್ನ ಮರಿಯನ್ನು ಹುಟ್ಟಿಸಿ ಹೋಗಿರ್ತದೆ. ಅದು ತನ್ನ ಮರಿಯನ್ನು ಹುಟ್ಟಿಸಿ ಹೋಗಿರ್ತದೆ. ಆ ಮರಿ ಇದಕ್ಕಿಂತಲೂ ತನಗಿಂತಲೂ ಪ್ರಬಲವಾಗಿರ್ತದೆ. ಹಾಗಾಗಿ ನಿನಗೆ ಇವತ್ತು 1,00,000 2 ಲಕ್ಷ ನಿನಗೆ ಬಿಸ್ನೆಸ್ ಸಿಕ್ಕಿತು ಅಂತಂದ ಸಮಾಧಾನ ಇರುವುದಿಲ್ಲ. ದಿನಕ್ಕೆ ಯಾಕೆ 10 ಲಕ್ಷ ಸಿಗಬಾರದು ಅಂತ ಅಪೇಕ್ಷೆ ಆಗತ್ತೆ, ಕೋಟಿ ಯಾಕೆ ಸಿಗಬಾರದು ಅಂತ ಅಪೇಕ್ಷೆ ಪಡ್ತೀಯ. ಇನ್ನೂ ಅದಕ್ಕೆ ಅಂತವಿಲ್ಲ. ಹೀಗೆ ಅಪೇಕ್ಷೆ ಪಡ್ತಾ ಇರೋದೇ, ಎಂದೆಂದಿಗೂ ಮುಗಿಯುವುದಿಲ್ಲ. ಆದ್ದರಿಂದ ಹಾಗಾಗಿ ಅನಾದ್ಯಂತಾತು ಸಾ ತೃಷ್ಣ ಅಂತರ್ದೇಹಗತ ನೃಣಾಂ. ಒಳಗಿರುವಂತಹದ್ದು ಆ ತೃಷ್ಣ, ಆ ಅಪೇಕ್ಷೆ ಏನಿದ್ರೂ ಮುಗಿಯುವುದಿಲ್ಲ. ಅದನ್ನ ಬುದ್ಧಿಪೂರ್ವಕವಾಗಿಯೋ ಒನ್ ಹ್ಯಾಸ್ ಟು ಡಿಟರ್ಮಿನ್ ಜಸ್ಟ್ ಟು ಶನ್ ಇಟ್. ಅದನ್ನು ತ್ಯಾಗ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿಕೊಂಡು ಬಿಟ್ಟಾಗ ದೂರವಾದೀತೆ ಹೊರತು ಸೋ ಫಾರ್ ಅಂಡ್ ನೋ ಫರ್ದರ್ ಅಂತ ನೀನೇನಾದರೂ ಡಿಮಾರ್ಕೇಶನ್ ಮಾಡಿದರೆ, ಗೆರೆ ಹಾಕಿ ತೆಗೆದರೆ ಆಗ ಮುಗಿದೀತು. ನಿನ್ನ ಮನಸ್ಸು ಗಟ್ಟಿ ಮಾಡಿ ಮುಗಿತ್ ಸಾಕೆನ್ನು ಅಂದಾಗ ಮುಗಿತದೆ, ಇಲ್ಲೇ ಇದ್ರೆ ಮುಗಿಯುವುದಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಕದಾಚಿತ್ ಇಷ್ಟು ತೃಷ್ಣ ಬಹಳ ಇರಲಿಕ್ಕಿಲ್ಲ, ಆದರೆ ದೊಡ್ಡವರಾದಷ್ಟು ತೃಷ್ಣ ಹೆಚ್ಚಾಗತ್ತೆ. ಮನುಷ್ಯ ಶ್ರೀಮಂತನಾದಂತೆ ತೃಷ್ಣ ಹೆಚ್ಚಾಗತ್ತೆ. ಸಾಮಾನ್ಯ ಮನುಷ್ಯನ ತೃಷ್ಣ ಸಣ್ಣದಿರ್ತದೆ. ಅವನ ವಲಯ ಎಷ್ಟು ಸಣ್ಣದು.
ಜನ ಇರೋದೆಷ್ಟು? 3.5 ಜನ. ಆ 3.5 ಜನರೊಳಗೆ ಅವನು ಸುತ್ತಾಗ್ತಾನೆ. ಹಾಗಾಗಿ ಅವನಿಗೆ ಬಹಳ ಕೃಷ್ಣ ಇರುವುದಿಲ್ಲ. ಆದ್ದರಿಂದ ಮನುಷ್ಯನಿಗೆ ವಿನಾಶಯತಿ ಭೂತಾನಿ ಅಯೋನಿಜ ಇವಾನಲಹ ಯಥೈದ ಸಮುತ್ಥೇನ ವನ್ನಿನ ನಾಶಮೃಚ್ಛತಿ ತಥಾ ಅಕೃತಾತ್ಮ ಲೋಭೇನ ಸಹಜೇನ ವಿನಶ್ಯತಿ. ಅಕೃತಾತ್ಮ ಮನಸ್ಸನ್ನ ಚೆನ್ನಾಗಿ ಟ್ರೇನ್ ಮಾಡದ ಮನುಷ್ಯನಿಗೆ, ಯಾರಿಗೆ ಟ್ರೈನಿಂಗ್ ಮಾಡ್ಲಿಕ್ಕಾಗಿಲ್ಲ ಆ ಮನುಷ್ಯ ಈ ತೃಷ್ಣೆಯ ಬೆನ್ನತ್ತಿ ಹಾಳಾಗೋದು ನಿಶ್ಚಿತ. ಬಹಳ ಅಪೇಕ್ಷೆ ಪಟ್ಟದೇನು ಪ್ರಯೋಜನವಿಲ್ಲ. ರಾಜತಃ ಹಣ ಗಳಿಸ್ತೀಯಾ, ಹಣ ಗಳಿಸಿದ್ರೆ ರಾಜನಿಂದ ಅಂಜಿಕೆ, ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಅಂಜಿಕೆ, ಬೆಂಕಿಯಿಂದ ಸುಟ್ಟು ಹೋಗುತ್ತೆ ಅಂತ ಅಂಜಿಕೆ, ಬೇರೆ ಬೇರೆ ತರಹದ ಐಶ್ವರ್ಯಗಳು. ಹಾಗಾಗಿ ಚೋರತಃ ಕಳ್ಳರು ಒಯ್ತಾರೆ, ಸ್ವಜನ ತಮ್ಮ ಜನ ಬೇಡ್ತಾರೆ, ಕಾಡ್ತಾರೆ, ಮೋಸ ಮಾಡಿ ತಗೊಂಡ್ಬಿಡ್ತಾರೆ. ಸ್ವಜನಾದಪಿ ಅರ್ಥಿಭ್ಯ ಬೇಡುವವರು ಬರ್ತಾರೆ, ಅವ್ರಿಗೆ ಕೊಡಬೇಕಾಗತ್ತೆ. ಕಾಲತಃ ಏನಿಲ್ಲದೆ ಇದ್ರೆ ಕಾಲದಿಂದ ಅದು ಕ್ಷಯಿಸಿ ಹೋಗುತ್ತೆ, ನಾಶವಾಗತ್ತೆ. ಕಾಲತಃ ತಸ್ಮಾನ್ ನಿತ್ಯಂ ಅರ್ಥವತಾಂ ಭಯಂ. ಹಣವಂತರಿಗೆ ನಿತ್ಯದಲ್ಲಿ ಭಯ, ಹಣವಂತರಿಗೆ ನಿತ್ಯದಲ್ಲಿ ಭಯ. ಹಣವಿದ್ದವರಿಗೆ ನಿತ್ಯದಲ್ಲಿ ಭಯ 10 ತರಹದ ಭಯ. ಹಣವಿಲ್ಲದವರಿಗೆ ಒಂದೇ ಭಯ, ಹಣವಿಲ್ಲ ಅಂತ ಒಂದೇ ಭಯ. ಹಣವಿದ್ದವರಿಗೆ 100 ಭಯ. ಸುಂದರವಾಗಿ ಹೇಳ್ತಾರೆ, ಯಥಾ ಹಿ ಆಮಿಷಂ ಭಯಮರ್ಥಮತಂ ನಿತ್ಯಂ ಮೃತ್ಯೋ ಪ್ರಾಣಭೃತಾಮಿವ. ಜೀವಂತ ಇದ್ದಾನೆ, ಬದುಕಿದ್ದಾನೆ ಅಂತನ್ನುವವನಿಗೆ ಸಾವಿನ ಭಯ ಉಂಟು. ಬದುಕಿರುವವನಿಗೆ ಸಾವಿನ ಭಯವಿರುವಂತೆ ಹಣವಿದ್ದವರಿಗೆ ಭಯ ನಿಶ್ಚಿತ. ಧನ ವ್ಯಾಪಕ ಅದು. ಎಲ್ಲೆಲ್ಲಿ ಧನ ಇದೆಯೋ, ಹಣವಿದೆಯೋ ಅಲ್ಲಲ್ಲಿ ಭಯವಿದೆ. ಏನಾದರೂ ಭಯವಿಲ್ಲದೆ ಇರುವುದಿಲ್ಲ, ಭಯವಿಲ್ಲದೆ ಇರುವುದಿಲ್ಲ. ಏನಿಲ್ಲ, ಒಂದಿಲ್ಲ ಒಂದು ಭಯ ಇರುವುದು. ಅದಕ್ಕೆ ಬೆನ್ನತ್ತಿಯೇ ಬಂದದ್ದು, ಹಣದ ಬೆನ್ನತ್ತಿ ಬಂದದ್ದು. ಯಥಾಹಿ ಆಮಿಷಂ ಆಕಾಶೆ ಪಕ್ಷಿಭಿ ಶ್ವಾಪದೇರ್ಭುವಿ ಭಕ್ಷ್ಯತೆ ಸಲಿಲೆ ಮತ್ಸ್ಯೈಹಿ ತಥಾ ಸರ್ವೇಣ ವಿತ್ತವಾ. ಎಲ್ಲ ಹೋದರೂ ಇವನಿಗೆ ಭಯ. ಹೇಗೆ? ಆಕಾಶದಲ್ಲಿ ಹಾರಿದರೆ ಹದ್ದುಗಳು ಮಾಂಸವನ್ನು ತಿಂತದೆ, ಭೂಮಿಯಲ್ಲಿಟ್ಟರೆ ಪ್ರಾಣಿಗಳು ಮಾಂಸವನ್ನು ತಿಂತದೆ, ಅದೇ ಮಾಂಸವನ್ನು ನೀರಿನಲ್ಲಿಟ್ಟರೆ ಮೀನುಗಳು ಬಂದು ತಿಂತದೆ. ಮಾಂಸ ಎಲ್ಲರಿಗೂ ತಿನ್ನೋರು, ಮೇಲೂ ಆಕಾಶದಲ್ಲೂ ಇದ್ದಾರೆ ಮಾಂಸ ತಿನ್ನೋರು, ಭೂಮಿಯಲ್ಲೂ ಇದ್ದಾರೆ ಮಾಂಸ ತಿನ್ನೋರು, ನೀರಿನಲ್ಲೂ ಇದ್ದಾರೆ ಮಾಂಸ ತಿನ್ನುವ ಪ್ರಾಣಿಗಳು. ಹಾಗೆ ಹಣವನ್ನು ಬೇಡದವರು ಯಾರಿದ್ದಾರೆ ಜಗತ್ತಿನೊಳಗೆ? ಹಣವನ್ನು ಗಳಿಸಿದ ಮೇಲೆ ನಿನ್ನ ಮೇಲೆ ಕಣ್ಣಲ್ಲ, ನಿನ್ನ ಹಣದ ಮೇಲೆ ಕಣ್ಣಿರುತ್ತದೆ. ಅದಕ್ಕಾಗಿ ನೀನು ಮಧ್ಯ ಬಂದರೆ, ನೀನು ಅಡ್ಡ ಬಂದರೆ ನಿನ್ನನ್ನು ಉಡಾಯಿಸ್ತಾರೆ. ಆದ್ದರಿಂದ ಜೋಕೆ. ಹಾಗಾಗಿ ಭಕ್ಷ್ಯತೆ ಸಲಿಲೆ ಮತ್ಸ್ಯೈ ತಥಾ ಸರ್ವೇಣ ವಿತ್ತವಾನ್. ಎಲ್ಲರೂ ಹಣವಂತನನ್ನು ತಿಂತಾರೆ, ಹಣವಂತನನ್ನು ನಾಶ ಮಾಡ್ತಾರೆ, ಹಣವಂತನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಬಹಳ ಹಣ ಇದ್ದು ಪ್ರಯೋಜನವಿಲ್ಲ, ಜಗಳ ಬರ್ತದೆ. ಅರ್ಥ ಏವ ಹಿ ಕೇಶಂಚಿತ್ ಅನರ್ಥಂ ಭಜತೆ ನೃಣಾಂ. ಹಣ, ದೊಡ್ಡ ಹಣ, ಬೇಕಾದಷ್ಟು ಸಂಪತ್ತು, ಅದೇ ದೊಡ್ಡ ಅನರ್ಥವಾಗತ್ತೆ. ಹಣವಿದ್ದದ್ದೇ ದೊಡ್ಡ ತಪ್ಪಾಯಿತು ಅಂತ ಅನ್ನುವುದಾಗತ್ತೆ. ಎಷ್ಟು ಜನರ ಚರಿತ್ರೆಯೊಳಗೆ ನೋಡುವುದಿಲ್ಲ, ನಿತ್ಯದಲ್ಲಿ ಪೇಪರ್ನಲ್ಲಿ ಓದುವುದಿಲ್ಲ. ಅವರ ಸ್ಟೇಟ್ಮೆಂಟು, ಇವರ ಸ್ಟೇಟ್ಮೆಂಟು, ಅವರಿಗೆ ಹೀಗಾಯಿತು, ಇವರದ್ದು ಹಾಗಾಯಿತು, ವಿಲ್ಲು ಬರೆದಿದ್ದಿಲ್ಲ ಅಥವಾ ಮತ್ತೊಂದಾಯಿತು, ಇಶ್ಯೂ ಸಾಲ್ವ್ ಆಗಿತ್ತು ಮತ್ತೆ ಬಂತಿದು, ಇತ್ಯಾದಿ ಇತ್ಯಾದಿ. ಇದೆಲ್ಲ ಏನಿದು? ಅರ್ಥಶ್ರೇಯಸಿತಾಸಕ್ತೋ ನ ಶ್ರೇಯೋ ವಿಂದತೆ ನರಃ ತಸ್ಮಾದ್ ಅರ್ಥಾಗಮ ಸರ್ವೇ ಮನೋಮೋಹ ವಿವರ್ಧನ. ಹಣ ಬಂದಂತೆ ಬಂದಂತೆ ಮನಸ್ಸಿನಲ್ಲಿ ಹಣದ ಆಸೆ ಹೆಚ್ಚಾಗತ್ತೆ. ಭಾರಿ ವಿಚಿತ್ರ. ಹಣವಿಲ್ಲದವನಿಗೆ 100 ರೂಪಾಯಿ ಬೇಕು, ಹಣವಿದ್ದವನಿಗೆ ಕೋಟಿ ರೂಪಾಯಿ ಬೇಕು. ಹಣವಿದ್ದವನಿಗೆ ಕೋಟಿ ಬೇಕು. ಯಾಕೆ? 10 ಲಕ್ಷ ಇದೆ, ನನಗೆ ಕೋಟಿ ಬೇಕು. ಇವನಿಗೇನಿಲ್ಲ, ಹಾಗಾಗಿ 100 ಸಾಕು. ಮನೋಮೋಹ ವಿವರ್ಧನ, ಮನಸ್ಸಿನ ಮೋಹವನ್ನು ಬೆಳೆಸುವಂತಹದ್ದು. ಹಣವಿದ್ದು ಸಮಾಧಾನ ಪಟ್ಟ, ಹಣ ಹೆಚ್ಚು ಬಂತು, ತೃಪ್ತಿ ಇದೆ, ಆರಾಮಿದೆ, ಸುಖವಾಗಿದ್ದೀನಿ ಅನ್ನುವಂತಹ ಮನುಷ್ಯ ಮತ್ತೆ ಅವನು ಎಲ್ಲೋ ಒಂದ್ ಕಡೆಗೆ ಗೆರೆ ಎಳದ ಅಂತ ಅನ್ನೋದಕ್ಕೆ ಸಮಾಧಾನ, ತೃಪ್ತಿ, ಸುಖ. ಗೆರೆ ಎಳಿಲಿಲ್ವೋ ಅದು ಬೆಳೀತು ಹಾಗೆ. ಸ್ಕೈ ಇಸ್ ದ ಲಿಮಿಟ್. ಅದಕ್ಕೆ ಅದು ಇನ್ಫಿನಿಟ್, ಅದು ಎಂದೆಂದಿಗೂ ಮುಗಿಯುವುದಿಲ್ಲ. ಆದ್ದರಿಂದ ತಸ್ಮಾದ್ ಅರ್ಥಾಗಮ ಸರ್ವೇ ಮನೋಮೋಹ ವಿವರ್ಧನ. ಕಾರ್ಪಣ್ಯಂ, ದರ್ಪ, ಮಾನ. ಮನುಷ್ಯನಿಗೆ ಹಣ ಇತ್ತು ಅಂತಂದ್ರೆ ಯಾವ ಧರ್ಮ ಇಲ್ಲ, ಯಾವ ಕರ್ಮ ಇಲ್ಲ, ಯಾವ ಗುರುಗಳಿಲ್ಲ, ಯಾವ ಶಾಸ್ತ್ರವಿಲ್ಲ, ಯಾವ ತತ್ವಜ್ಞಾನವಿಲ್ಲ, ಯಾವ ದೇವರಿಲ್ಲ, ಏನೇನಿಲ್ಲ. ಯಾವ ಆಚಾರ್ಯರು, ಗುರುಗಳು, ತತ್ವಜ್ಞಾನಿಗಳು, ಸಾಧುಗಳು, ಸಂತರು, ಸಜ್ಜನರು ಉಪದೇಶ ಮಾಡಬೇಕೋ ಅವರನ್ನ ಹಣ ಚೆಲ್ಲಿದರೆ ಅವರನ್ನು ನಾಯಿ ಹಾಗೆ ಕೊಂಡ್ಕೊಳ್ಬಹುದು ಅಂತ ತಿಳ್ಕೊಂಡಿದ್ದಾನೆ. ಒಬ್ಬ ಗೃಹಸ್ಥ ಬಂದಿದ್ರಿ,
ಅವ್ರು ಹೇಳ್ತಾ ಇದ್ರು, ಶ್ರೀಮಂತರು ದೇವರ ಹತ್ರ ಬಾಗಿಲಿಗೆ ಬರುವುದಿಲ್ಲ, ದೇವರನ್ನ ಬಾಗಿಸ್ಲಿಕ್ಕೆ ಬರ್ತಾರೆ ಅಂತ ಹೇಳ್ದ. ದೇವರ ಹತ್ರ ಬಾಗಿ ನಮಸ್ಕಾರ ಮಾಡ್ಲಿಕ್ಕೆ ಬರುವುದಿಲ್ಲ, ದೇವರನ್ನ ಬಾಗಿಸೋದಕ್ಕೆ ಬರ್ತಾರೆ, ದೇವರನ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ. ಇಲ್ಲಿ ದೇವರನ್ನು ಕೊಂಡುಕೊಳ್ಳುವುದಕ್ಕಾಗಿ ಬರುವ ಜನ ಇದ್ದಾರೆ. ಎಷ್ಟು ವಿಚಿತ್ರ ಇದು! ದೇವರನ್ನು ಕೊಂಡುಕೊಳ್ಳುವುದು ಅಂದ್ರೆ ಏನು? ಧರ್ಮವನ್ನು ಕೊಳ್ಳುವುದು ಅಂದ್ರೆ ಏನು? ಎಷ್ಟು ಅನ್ಯಾಯವಾಗತ್ತೆ. ಆದ್ದರಿಂದ ಧರ್ಮವನ್ನ ಅವನು ಶ್ರೀಮಂತ, ಸ್ವಯಂ ಶ್ರೀಮಂತ, ಕೋಟ್ಯಾಧೀಶ ಅಂತ ಅನ್ನೋ ಶಬ್ದಕ್ಕೆ ಅರ್ಥವಿಲ್ಲ. ಈಗ ಬಹಳ ಸಣ್ಣವರು ಕೋಟ್ಯಾಧೀಶರು, ಅವನ ಅನೇಕ ಕೋಟ್ಯಾಧೀಶ, ಅನೇಕ ಅಬ್ಜಾಧೀಶ. ಆ ಗೃಹಸ್ಥ ಹೇಳ್ತಾ ಇದ್ದ, ಶ್ರೀಮಂತರು ದೇವಾಲಯಕ್ಕೆ ಬರುವುದು ಕೇವಲ ಹಣವನ್ನು ಕೊಟ್ಟು ದೇವರನ್ನು ಕೊಂಡುಕೊಳ್ಳುವುದಕ್ಕೆ. ಭಾರಿ ವಿಚಿತ್ರವಾದ ಮಾತು ಇದು, ವಸ್ತುಸ್ಥಿತಿ. ಹಾಗಾಗಿ ಅದಕ್ಕೆ ಹೇಳ್ತಾರೆ ದರ್ಪ. ಮನುಷ್ಯನಿಗೆ ದರ್ಪ ಇರುತ್ತೆ. ದರ್ಪ ಅಂದ್ರೆ ಏನು? ಯಾವ ಪಾಪವನ್ನು ಮಾಡಿದ್ರು ನನಗೆ ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಾನು ಎಲ್ಲರನ್ನು ಸುಲಭವಾಗಿ ಅವರನ್ನು ತಿರುಗಿಸಿ ಬಿಡ್ತೀನಿ, ಮನವರ ಮಾಡ್ಲಿಕ್ಕೆ ಬರ್ತದೆ, ನನಗೇನ್ ಚಿಂತೆ ಇಲ್ಲ ಅಂತ ಅನ್ನುವಂತಹ ಏನೊಂದು ಅಹಂಕಾರವಿದೆ, ಇದು ದರ್ಪ. ಯಾವ ದೇವರು, ಗುರುಗಳು, ಧರ್ಮ, ಪಾಪ ಪುಣ್ಯಗಳು ಇವರಿಂದ ನನಗೆ ಹೆದರಿಕೆ ಇಲ್ಲ, ಭಯವಿಲ್ಲ ಅಂತನ್ನುವ ನಿರ್ಭಯ ವೃತ್ತಿ ಏನಿದೆ, ಇದು ದರ್ಪ. ಇಂಥ ದರ್ಪವನ್ನು ಮಾಡಬೇಡ. ನಿನ್ನನ್ನ ದುಷ್ಟ ದರ್ಪೋಧ ವನ್ಹೇ, ಪರಮಾತ್ಮ ದುಷ್ಟರ ದರ್ಪಕ್ಕೆ ವನ್ಹಿ ಇದ್ದ ಹಾಗೆ, ದುಷ್ಟ ದರ್ಪಕ್ಕೆ ವನ್ಹಿ ಇದ್ದ ಹಾಗೆ. ರಾಕ್ಷಸರಿಗೆ, ದೈತ್ಯರಿಗೆ, ಅಸುರರಿಗೆ ಅವರಿಗೆ ಮಹಾದರ್ಪ. ಯಾವ ಗುರುಗಳು ನನಗೇನು ಮಾಡ್ತಾರೆ, ಯಾವ ದೇವತೆ ಏನು ಮಾಡ್ತಾನೆ, ಕೊಂದಾಗ್ತೇನೆ ಅವನನ್ನ ಅಂತ ದರ್ಪದಿಂದ ಇರ್ತಾನೆ ಆ ಮನುಷ್ಯ ದರ್ಪದಿಂದ ಇರ್ತಾನೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳುವಂತಹ ಅರ್ಥ ಸ್ವಾರಸ್ಯವಾಗಿದೆ, ಬಹಳ ಸುಂದರವಾಗಿದೆ. ದುಷ್ಟ ದರ್ಪೋದ ಬಂಧಯೇ. ಪರಮಾತ್ಮ ದುಷ್ಟರ ದರ್ಪವೆಂಬ ನೀರಿಗೆ ಬೆಂಕಿ ಇದ್ದ ಹಾಗೆ. ಏನು? ದೇವರು ಬೆಂಕಿ, ದುಷ್ಟರ ದರ್ಪ ಇದು ನೀರು. ದುಷ್ಟರ ದರ್ಪ ನೀರು, ದೇವರು ಬೆಂಕಿ ಅಂತ ಹೇಳಿದರು ಆಚಾರ್ಯರು, ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ. ಇದೇನಿದು? ಬೆಂಕಿಯನ್ನೇ ಶಮನ ಮಾಡುವುದು ನೀರು. ಬೆಂಕಿ ಮೇಲೆ ನೀರು ಹಾಕಿದ್ರೆ ಬೆಂಕಿ ಶಾಂತವಾಯಿತು ಅಂತಂತೇವೆ. ದೇವರೇ ಬೆಂಕಿಯಾಗಿ ದುಷ್ಟರ ದರ್ಪವೇ ನೀರಾಗಿ ಬಿಟ್ರೆ, ದುಷ್ಟರ ದರ್ಪದಿಂದ ದೇವರು ಶಾಂತನಾದ, ದೇವರು ಸತ್ತೋದ ಅಂತಾಯ್ತಲ್ಲ ಅಂತ ಮೇಲ್ ನೋಡ್ಲಿಕ್ಕೆ ಹಾಕಿ ತೋರ್ತದೆ. ಆದರೆ ಶ್ರೀಮದಾಚಾರ್ಯರು ಬಹಳ ಸ್ವಾರಸ್ಯವನ್ನಿಟ್ಟಿದ್ದಾರೆ ಒಳಗಡೆ. ಅವರು ಹೇಳ್ತಾರೆ, ಹೌದು, ದುಷ್ಟ ದರ್ಪೋದ ಬಂಧಯೇ. ಇದಕ್ಕೇನು ಅರ್ಥವಿದೆ? ಒಂದು ಪಾತ್ರೆ ಇದೆ ಅಂತ ಇಟ್ಕೊಳ್ಳಿ, ದೊಡ್ಡ ಪಾತ್ರೆ ಇದೆ. ಆ ಪಾತ್ರೆಯಲ್ಲಿ ನೀರು ಹಾಕಿದ್ರಿ, ಆ ನೀರು ಹಾಕಿ ನೀರು ಹಾಕಿದ ಆ ಪಾತ್ರೆಯನ್ನ ಬೆಂಕಿ ಮೇಲೆ ಇಟ್ರಿ, ಏನಾಗತ್ತೆ? ಬೆಂಕಿಯಿಂದ ಆ ಒಳಗಿರುವ ನೀರು ಬಿಸಿಯಾಗಿ ಸಳಮಳ ಕುದಿತದೆ. ಹೇಗೆ ಕುದಿತಿರ್ತದೋ ಆ ರೀತಿಯಾಗಿ ದೇವರು ಇದ್ದದ್ದಕ್ಕೆ, ದೇವರು ಶಕ್ತಿ ಕೊಟ್ಟದ್ದಕ್ಕಾಗಿ ಈ ದುಷ್ಟರ ದರ್ಪವೆಂಬ ನೀರು ಸಳಮಳ ಕುದಿತ ಅದು ಪ್ರಚಂಡವಾಗಿ ತಾನು ಆಟೋಪವನ್ನು ಮಾಡ್ತದೆ, ಆರ್ಭಟವನ್ನು ಮಾಡ್ತದೆ. ಅಂದರೆ ದುಷ್ಟರು ಅಹಂಕಾರದಿಂದ ಮೆರೆಯುವುದು ದೇವರ ಪ್ರೇರಣೆಯಿಂದ, ದೇವರ ಶಕ್ತಿಯಿಂದ, ದೇವರ ಪ್ರಚೋದನೆಯಿಂದ, ದೇವರು ಕೊಟ್ಟ ಶಕ್ತಿಯಿಂದ ದುಷ್ಟರು ಉನ್ಮತ್ತರಾಗಿ ಮೆರೀತಾರೆ. ಆದರೆ ಅದೇ ನೀರು, ಅದೇ ಪಾತ್ರೆ, ಅದೇ ನೀರನ್ನ ಇನ್ನೊಂದು 2 ಗಂಟೆ ಕಾಲ ಇಡ್ರಿ, ಏನಾಗತ್ತೆ? ಆ ನೀರೇ ಆವಿಯಾಗಿ ಹೋಗ್ತಾ ಶುರುವಾಯಿತು. ನೀರು ಆವೆ ಆಗಿ ಹೋಗಿ 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 ಏನಾಗತ್ತೆ? ಕೊನೆಗೆ ಒಂದು ಹನಿ ನೀರಿಲ್ಲ ಅಂತಾಗಿಬಿಡ್ತದೆ. ಹಾಗೆ ದೇವರು ಯಾವ ದುಷ್ಟರ ದರ್ಪಕ್ಕೆ ಸಳಮಳ ಕುದಿಯುವಂತೆ ಮಾಡ್ತಾನೋ, ಅದೇ ದೇವರು ತನ್ನ ಆ ಕುದಿಯುವಂತೆ ಮಾಡಿ ಕುದ್ದು ಕೊನೆಗದು ಇವ್ಯಾಪರೇಟ್ ಆಗಿ ಪೂರ್ಣವಾಗಿ ಆವೆಯಾಗಿ ಹೋಗಿಬಿಟ್ಟು ದುಷ್ಟರು ಉಳಿಲಿಲ್ಲ, ದುಷ್ಟರ ದರ್ಪ ಉಳಿಲಿಲ್ಲ, ಅವರು ನೆಲಸಮವಾದರು ಅಂತ ಮಾಡಿಬಿಡ್ತಾನೆ ಪರಮಾತ್ಮ. ಹೀಗೆ ಭಗವಂತ ಆ ನೀರಿಗೆ ಕುದಿಯುವುದಕ್ಕೂ ಬೆಂಕಿಯೇ ಕಾರಣ, ನೀರು ಆವೆಯಾಗಿ ಹೋಗುವುದಕ್ಕೂ ಬೆಂಕಿಯೇ ಕಾರಣ. ಹೇಗೋ ಹಾಗೆ ದುಷ್ಟರ ದರ್ಪ ಉಲ್ಬಣವಾಗಿ ಪ್ರಚಂಡವಾಗಿ ಮೆರೆಯುವುದಕ್ಕೂ ದೇವರೇ ಬೇಕು, ಆ ದುಷ್ಟರ ದರ್ಪ ನಿರ್ನಾಮವಾಗಿ ಹೋಗುವುದಕ್ಕೂ ದೇವರೇ ಬೇಕು. ಆದ್ದರಿಂದ ದುಷ್ಟ ದರ್ಪವೆಂಬ ಉದ ಅಂದ್ರೆ ನೀರಿಗೆ ಪರಮಾತ್ಮ ವನ್ನಿ.
ಬೆಂಕಿ ಇದ್ದಂತೆ. ದುಷ್ಟ ದರ್ಪೋದ ವಂಧಯೇ ಎಂಬುದಾಗಿ ದ್ವಾದಶ ಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ಇಲ್ಲಿ ನಾವು ತಿಳಿಬೇಕಾದ ದರ್ಪ ಎನ್ನುವುದು ಹಣದಿಂದ ಬರುವಂತಹದ್ದು. ಹಣ ಇದ್ದಾಗ ಮನುಷ್ಯನಿಗೆ ಮಹಾ ಅಹಂಕಾರ ಬರ್ತದೆ. ನಾನು ಯಾವ ಧರ್ಮವನ್ನಾದರೂ ಶಾಸ್ತ್ರವನ್ನಾದರೂ ಕೊಂಡೇನು, ನನ್ನ ಮನಸ್ಸಿಗೆ ಬಂದಂತೆ ಅದನ್ನು ಬೆಂಡು ಮಾಡೇನು. ಹಣ ಕೊಟ್ರಾಯ್ತು, ಯಾರಾದರೂ ನನ್ನ ಮಾತು ಕೇಳ್ತಾರೆ ಅಂತ ಅಹಂಕಾರ ನಾವು ಸಮಾಜದಲ್ಲಿ ನೋಡ್ತೇವೆ. ಸಮಾಜದಲ್ಲಿ ಒಬ್ಬ ಮನುಷ್ಯ ಮಹಾಪಾಪವನ್ನು ಮಾಡ್ತಾನೆ. ಪಾಪವನ್ನು ಮಾಡಿ ಹಣ ಚೆಲ್ಲಿದ್ರಾಯ್ತು, ಯಾವ ಆಚಾರ್ಯರೇನು, ಯಾವ ಯತಿಗಳೇನು, ಯಾವ ಪೀಠಾಧಿಪತಿಗಳೇನು, ಯಾವ ಶಾಸ್ತ್ರವೇನೋ ನನ್ನ ಮಾತು ಹೇಳಿದ್ದನ್ನು ಕೇಳ್ತಾರೋ ಅಂತ ಅಹಂಕಾರದಿಂದ ಮನುಷ್ಯ ಮೆರಿತಾನೆ. ಇದು ಮಹಾಪಾಪ. ಇದು ಹಣದಿಂದ ಬರುವ ದರ್ಪ ಇದು. ಆದ್ದರಿಂದ ಕಾರ್ಪಣ್ಯಂ ದರ್ಪ ಮಾನವಚ, ಮಾನ ಬರುತ್ತೆ, ಅಹಂಕಾರ ಬರುತ್ತೆ. ಮನುಷ್ಯನಿಗೆ ಏನು ಯೋಗ್ಯತೆ ಇಲ್ಲ, ಹಣ ಬಂದಿದೆ ಅಂತ ಅನ್ನುವುದಕ್ಕಾಗ ಅಹಂಕಾರ. ಅವನಿಗೆ ಏನೇನು ಯೋಗ್ಯತೆ ಇಲ್ಲ, ಯಾವ ಗುಣವಂತಿಕೆ ಇಲ್ಲ, ಏನವನ ಸಜ್ಜನಲ್ಲ, ಸಾಧುವಲ್ಲ, ಪರೋಪಕಾರ ಏನಿಲ್ಲ. ಆದರೆ ಕೇವಲ ಹಣವಿದ್ದದ್ದಕ್ಕಾಗಿ ಅವನಿಗೆ ಮಾನ ಬಂತು. ಭಯಮುದ್ವೇಗ ಏವಚ ಅರ್ಥಜಾನಿ ವಿದು ಪ್ರಾಜ್ಞಾ ದುಃಖಾನ್ಯೇತಾನಿ ದೇಹಿನಂ ಅರ್ಥಸ್ಯ ಉಪಾರ್ಜನೆ ದುಃಖಂ. ಹಣವನ್ನು ಗಳಿಸುವುದಕ್ಕಾಗಿ ಸತ್ತು ಸುಣ್ಣಾಗಿ ಹಣವನ್ನು ಗಳಿಸ್ತಾನೆ. ಗಳಿಸುವಾಗ ಹಣವನ್ನು ಗಳಿಸುವಾಗಲೂ ದುಃಖವೇ, ಸುಖವಿದೆ ಅಂತೇನಿಲ್ಲ. ಇದು ಪ್ರತ್ಯಕ್ಷ. ಅರ್ಜಿತಾನಂಚ ರಕ್ಷಣೆ, ಗಳಿಸಿದ ಹಣವನ್ನು ರಕ್ಷಿಸಬೇಕಾದರೆ ದುಃಖ. ನಾಶೇ ದುಃಖಂ, ಅದು ನಾಶವಾದರೆ ದುಃಖ. ನಾಶವಾದರಲ್ಲ, ಅದರೊಳಗಿರುವ 10 ರೂಪಾಯಿ ಕಮ್ಮಿ ಆದರೆ ವ್ಯಯ ಮಾಡಿದರೆ ದುಃಖ. ಕಮ್ಮಿ ಆಯಿತು, ಏನ್ ಮಾಡೋದು, ಅದನ್ನು ಭರ್ಪಾಯಿ ಮಾಡೋದು. ನಾಶೇ ದುಃಖಂ ವ್ಯಯೇ ದುಃಖಂ ಗ್ರಂಥಿ ಚೈವ ಅರ್ಥಕಾರಣ. ಹಣವಿದ್ದದ್ದಕ್ಕಾಗಿ, ಹಣದ ಲೋಭಕ್ಕಾಗಿ ನನ್ನ ಹಣ ನಿನಗೆ ಹೇಗೆ, ನಿನ್ನ ಹಣ ನನಗೆ ಹೇಗೆ ಅಂತ ಹೇಳಿ ಪರಸ್ಪರವಾಗಿ ಮನುಷ್ಯ ಅಣ್ಣ ತಮ್ಮ, ತಂದೆ ಮಗ, ತಾಯಿ ಮಗ, ಅಕ್ಕ ತಂಗಿ, ಬಂಧು ಬಳಗ ಯಾರು ಏನು ನೋಡುದು. ಸ್ವಂತ ತಂದೆಯಿಂದ ಮಗ ಸಾಲ ತಗೋತಾನೆ. ತಂದೆ ಕೊಡ್ತಾನೆ, ನಿನಗೆ ಸಾಲ ಕೊಡ್ತೀನಿ ಅಂತಂತಾನೆ. ನೀನು ಗಳಿಸಿದ್ಯಾಕೆ, ಸತ್ತೋದ ಮೇಲೆ ಅವನಿಗೆ ಎಲ್ಲೇನೋ ಅಲ್ಲ, ನಾನು ಕೊಡುದಿಲ್ಲ, ನಾನು ಸಾಲ ಕೊಡ್ತೀನಿ. ಹೀಗೆ ವಿಚಿತ್ರವಾಗಿರತಕ್ಕಂಥದ್ದು. ನಾವು ಒಂದ್ ಕಡೆಗೆ ಒಂದು ಕುಟುಂಬ, ಭಾರಿ ವಿಚಿತ್ರವಾದ ಕುಟುಂಬ, ಕೋಟ್ಯಾಂತರ ಐಶ್ವರ್ಯವಿರತಕ್ಕಂತಹ ಕುಟುಂಬ, ಭಾರಿ ಅಂದ್ರೆ ಆಗರ್ಭ ಶ್ರೀಮಂತರು. ಆಗರ್ಭ ಶ್ರೀಮಂತರಲ್ಲಿ ತಂದೆ ಮಗನಿಗೆ ಕೋರ್ಟಿನ ಕೇಸಿನಲ್ಲಿ ಹೊಡೆಪೆಟ್ಟು ಜಗಳ ಅಂದ್ರೆ 20 ವರ್ಷಗಳಿಂದ ನಡೀತಾ ಇದೆ. ವಿಚಿತ್ರವಾದ ಘೋರವಾದ ಜಗಳ, ಭಯಾನಕವಾದ ಜಗಳ. ಅವನು ಗುಂಡಾಗಳನ್ನು ಹೈರ್ ಮಾಡಬೇಕು, ಇವನು ಗುಂಡಾಗಳನ್ನು ಹೈರ್ ಮಾಡಬೇಕು, ಇಬ್ರು ಜಗಳ ಆಡಬೇಕು. ಅಬ್ಬಬ್ಬಬ್ಬಬ್ಬ, ಅವರಿಬ್ರು ನಮ್ಮ ಹತ್ರ ಬರಬೇಕು. ಅಪ್ಪನಿಗೆ ಬೈತಿದ್ದೆ, ಅಪ್ಪನ ತಪ್ಪಿತ್ತು ಹೇಳುತ್ತಿದ್ದೆ. ತಾತ್ಪರ್ಯವೇನು, ಮನುಷ್ಯನಿಗೆ ಗ್ರಂಥಿ ಚೈವ ಅರ್ಥ ಕಾರಣ. ಹಣಕ್ಕಾಗಿ ಹೊಡಿತಾರೆ, ಬಡಿತಾರೆ, ಕೊಲ್ತಾರೆ, ಏನು ಮಾಡಲಿಕ್ಕೆ. ಮನುಷ್ಯ ಪಾಪ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಯಾಕೆ? ಹಣ ಅವನಿಗೆ ಅಷ್ಟು ಆಕರ್ಷಕವಾಗಿದೆ. ಸ್ವಲ್ಪ ಅದರ ಬಗ್ಗೆ ಮೋಹ ಕಮ್ಮಿಯಾದರೂ ಕೂಡ ಮನುಷ್ಯ ಧನ್ಯನಾದ, ಕೃತಾರ್ಥನಾದ, ಗೆದ್ದ, ಅಪಾಯದಿಂದ ಮುಕ್ತನಾದ. ಅದಕ್ಕಾಗಿ ಶಾಸ್ತ್ರ ಹೇಳುತ್ತದೆ, ಅರ್ಥಾಹ ನಾಶೇ ದುಃಖಂ ವ್ಯಯೇ ದುಃಖಂ ಘಂತಿ ಚೈವ ಅರ್ಥ ಕಾರಣ. ಅರ್ಥ ದುಃಖಂ ಪರಿತ್ಯಕ್ತಂ. ಅರ್ಥವನ್ನು ಬಿಡ್ತೀನಿ ಅಂತಂದ್ರೆ ಸಾಧ್ಯವಿಲ್ಲ. ಇಷ್ಟೆಲ್ಲ ಹಣವನ್ನು ಬಿಟ್ಟು ಹೋಗ್ಬೇಕೆ? ಛೇ. ಆದ್ರಿಂದ ಅರ್ಥ ದುಃಖಂ ಪರಿತ್ಯಕ್ತಂ ಪಾಲಿತಶ್ಚೈವ ಶತ್ರವಃ. ಅವು ಆ ಹಣ ನಾವೇ ರಕ್ಷಣೆ ಮಾಡಿ ನಮ್ಮ ಮನೆಯಲ್ಲಿ ಬೆಳೆಸಿದಂತಹ ಶತ್ರುಗಳು, ನಮ್ಮ ಶತ್ರುಗಳು. ನಾವು ತಿಳಿದಿದ್ದೇವೆ ಅವೆಲ್ಲ ನಮಗೆ ಒಳ್ಳೆ ಭೋಗ ಸಾಧನ, ಬಹಳ ಹಿತ, ಅದರಿಂದ ನಮಗೆ ಒಳ್ಳೆಯದಾಗತ್ತೆ ಅಂತ. ಆದರೆ ವಸ್ತುಸ್ಥಿತಿಯಲ್ಲಿ ಆಲೋಚನೆ ಮಾಡಿದರೆ ಅವು ನಾವೇ ಅದನ್ನ ಪಾಲನ ಪೋಷಣ ಮಾಡಿ ಬೆಳೆಸಿದ ಶತ್ರುಗಳು, ನಮ್ಮ ಮನೆಯಲ್ಲಿರುವ ಶತ್ರುಗಳು. ಆದ್ದರಿಂದ ಹುಷಾರ್. ದುಃಖೇನ ಚಾಧಿಗಮ್ಯಂತೆ ತೇಷಾಂ ನಾಶಂ ನ ಚಿಂತೆಯೇ ಅಸಂತೋಷ ಪರಾಮೂಢ ಸಂತೋಷಂ ಯಾಂತಿ ಪಂಡಿತಾ. ಯಾರು ಸಂತೋಷವನ್ನು ಪಡುವುದಿಲ್ಲವೋ, ಬಂದದ್ದರಲ್ಲಿ ಸುಖ ಪಡುವುದಿಲ್ಲವೋ ಆ ಮನುಷ್ಯ ಮೂಢ. ಅವನಿಗೆ ಗೊತ್ತಿಲ್ಲ ಇನ್ನಷ್ಟು ಸಿಕ್ಕರೆ ಸಂತೃಪ್ತಿ ಅಂತ ತಿಳ್ಕೊಂಡಿದ್ದಾನೆ. ಇನ್ನು ಎಷ್ಟು ಸಿಕ್ಕರೂ ಸಂತೃಪ್ತಿ ಇಲ್ಲ. ಎಷ್ಟು ಸಿಕ್ಕರೂ ಎಂದೆಂದಿಗೂ, ಎಷ್ಟು ಸಿಕ್ಕರೂ ಯಾರಿಗೂ ತೃಪ್ತಿ ಇಲ್ಲ. ಇದು ನಿಶ್ಚಿತ. ಆದ್ದರಿಂದ ಸಂತುಷ್ಟನಾದವನು ಯಾರೋ, ಸಾಕು ಅಂತಂದವನು ಯಾರೋ ಅವನು ಬುದ್ಧಿವಂತ.